ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ದೆಹಲಿ ಪ್ರವಾಸಕ್ಕೆ ಸಿಎಂ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದು ಅನುಮತಿಗಾಗಿ ಕಾದು ಕುಳಿತಿದ್ದಾರೆ. ಕ್ಯಾಬಿನೆಟ್ ಪುನರಚನೆಗೆ ಅನುಮತಿ ಪಡೆಯುವ ಆತುರದಲ್ಲಿರುವಂತಹ ಸಿಎಂ ತಮ್ಮ ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅತ್ತ ಸಂಪುಟ ಪುನರಚನೆಗೆ ಶಾಸಕರ ದೆಹಲಿ ಪ್ರಯಾಣಕ್ಕೂ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ ಸಿಎಂ. ಶೀಘ್ರದಲ್ಲೇ ದೆಹಲಿ ಭೇಟಿಗೆ ಸಿದ್ದರಾಮಯ್ಯ ನಿರ್ಧಾರ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕಾಯ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿಗೆ ಮುಂದಾಗಿದ್ದಾರೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದು ಬಹುತೇಕ ಅವಕಾಶ ಸಿಗುವ ಸಾಧ್ಯತೆ ಇದೆ. ಮೇ 16, 17 ಇಲ್ಲವೇ ಮೇ 20 ತುಮಕೂರು ಸಮಾವೇಶ ಮುಗಿದ ನಂತರ ಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಬೇಡಿಕೆ ಇಡಲಿದ್ದಾರೆ. ಪ್ರಸ್ತುತ ಸಂಪುಟದಿಂದ ಯಾರನ್ನ ತೆಗೆಯಬೇಕು, ಯಾರಿಗೆ ಅವಕಾಶ ನೀಡಬೇಕು ಎಂಬ ಪಟ್ಟಿಯನ್ನೂ ರೆಡಿ ಮಾಡಿಕೊಂಡಿದ್ದು ರಾಹುಲ್ ಗಾಂಧಿ ಮುಂದಿಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನೂ ಭೇಟಿ ಮಾಡಲಿದ್ದು ಎಲ್ಲರ ಒಪ್ಪಿಗೆಗೆ ಪ್ರಯತ್ನ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಏನಾಯ್ತು? ಸಿಎಂ ಸಿದ್ದು ಆತ್ಮವಿಶ್ವಾಸಕ್ಕೆ ಕಾರಣವೇನು? ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ ದೊಡ್ಡ ಮಟ್ಟದಲ್ಲಿಯೇ ನಡೆದಿತ್ತು. ಡಿಸಿಎಂ ಡಿಕೆಶಿ ವರಿಷ್ಠರ ಮೇಲೆ ಒತ್ತಡ ತರುವ ಪ್ರಯತ್ನ ಮಾಡಿದ್ರು. ಪಂಚರಾಜ್ಯಗಳ ಚುನಾವಣೆ ನಂತರ ಬೆಳವಣಿಗೆಯೇ ಬದಲಾದಂತೆ ಕಾಣ್ತಾ ಇದೆ. ಡಿಸಿಎಂ ಡಿಕೆಶಿ ಕೂಡ ಮೊದಲಿದ್ದಂತೆ ಅಗ್ರೆಸಿವ್ ಆಗಿ ಒತ್ತಡ ಹಾಕ್ತಾ ಇಲ್ಲ. ಅವರು ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯ ಮಾತ್ರ ಆತ್ಮವಿಶ್ವಾಸದಲ್ಲಿದ್ದಂತೆ ಕಾಣ್ತಾ ಇದೆ. ಕಾರಣ ದಾವಣಗೆರೆ, ಬಾಗಲಕೋಟೆ ಚುನಾವಣೆಗಳ ಗೆಲುವು, ಕೇರಳದಲ್ಲಿ ಯುಡಿಎಫ್ ಅಧಿಕಾರಕ್ಕೆ ಬರಲು ತಮ್ಮದೇ ಆಪ್ತ ನಾಯಕರ ವರ್ಕ್ ಇದೆಲ್ಲವೂ ಪ್ಲಸ್ ಆದಂತೆ ಕಾಣ್ತಾ ಇದೆ. ಇನ್ನೊಂದ್ ಕಡೆ ತಮಿಳುನಾಡಿನಲ್ಲಿ ವಿಜಯ್ ಜೊತೆ ಸೇರಿ ಕಾಂಗ್ರೆಸ್ ಸರ್ಕಾರ ರಚಿಸಿದ್ದು ವರಿಷ್ಠರಿಗೆ ಖುಷಿ ಕೊಟ್ಟಂತೆ ಕಾಣ್ತಾ ಇದೆ. ವರಿಷ್ಠರು ಒಬಿಸಿ ನಾಯಕನನ್ನ ಬದಲಾವಣೆ ಮಾಡೋಕೆ ಹಿಂದೇಟು ಹಾಕ್ತಿದ್ದಾರೆಂಬ ಮಾತು ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಓಡಾಡ್ತಾ ಇದೆ. ಹೀಗಾಗಿ ಸಿಎಂ ಉಳಿದ 2 ವರ್ಷ ತನ್ನನ್ನೇ ಮುಂದುವರಿಸುತ್ತಾರೆ ಎಂಬ ದೃಢ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿಯೇ ಸಂಪುಟ ಪುನರಚನೆಗೆ ಒತ್ತಡ ಹಾಕಿ ಅನುಮತಿ ಪಡೆಯುವ ಪ್ಲಾನ್ನಲ್ಲಿದ್ದಾರೆ. ಅನುಮತಿ ಸಿಕ್ಕರೆ ಅಲ್ಲಿಗೆ ಸಿಎಂ ಬದಲಾವಣೆಯ ಚರ್ಚೆಗೂ ಬ್ರೇಕ್ ಬೀಳಲಿದೆ. ಇನ್ನು ಶಾಸಕರು ಸಚಿವ ಸಂಪುಟ ಪುನರಚನೆಗೆ ಒತ್ತಡ ತರ್ತಿರೋದು ಸಿಎಂಗೆ ಪ್ಲಸ್ ಆಗಲಿದೆ. ಯಾಕಂದ್ರೆ ಶಾಸಕರಿಗೆ ನಾಯಕತ್ವ ಬದಲಾವಣೆಗಿಂತ ಸಚಿವ ಸ್ಥಾನದ ಮೇಲಷ್ಟೇ ಕಣ್ಣು ಬಿದ್ದಿದೆಯಂತೆ. ಮುಂದೆ ಚುನಾವಣೆ ಎದುರಿಸಲು ಕೆಲವು ಹಿರಿಯ ಶಾಸಕರಿಗೆ ಇಷ್ಟವಿಲ್ಲ. ಟಿಕೆಟ್ ಸಿಗುವ ಭರವಸೆಯೂ ಇಲ್ಲ. ಹಾಗಾಗಿ ನಾಯಕತ್ವ ಬದಲಾವಣೆ ಮಾಡಿ ನಮ್ಗೇನ್ ಪ್ರಯೋಜನ, ಸಚಿವ ಸ್ಥಾನ ಸಿಕ್ಕರೆ ಅಷ್ಟೇ ಸಾಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರಂತೆ. ಹಾಗಾಗಿ ಸಚಿವ ಸಂಪುಟ ಪುನರಚನೆಗೆ ಅವರು ಒತ್ತಾಯಿಸ್ತಾ ಇದ್ದಾರೆ. ಒಟ್ನಲ್ಲಿ ಪಂಚರಾಜ್ಯಗಳ ಫಲಿತಾಂಶದ ಕಾರಣ ಮುಂದೂಡಿಕೆಯಾಗಿದ್ದ ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಶೀಘ್ರದಲ್ಲೇ ದೆಹಲಿಗೆ ತೆರಳೋಕೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ರಾಹುಲ್ ಭೇಟಿಗೆ ಅವಕಾಶ ಸಿಗುತ್ತಲೇ ದೆಹಲಿಗೆ ತೆರಳಲಿದ್ದಾರೆ. ಸಂಪುಟ ಪುನರಚನೆಗೆ ಒಪ್ಪಿಗೆ ಪಡೆಯಲಿದ್ದಾರೆ. ಅಲ್ಲಿಗೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.